ನಮಸ್ಕಾರ ಮಿತ್ರರೇ, ನಾನು ನಿಮ್ಮ HR ಮಂಜುನಾಥ್. ಈ ದಿನ 18 ಜೂನ್ 2025 ಬುಧವಾರ. ನಾವು ಈ ನಮ್ಮನೆ ತೋಟದಲ್ಲಿದ್ದೀವಿ. ಇದು ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಮಡಬಲು ಗ್ರಾಮದ ರಸ್ತೆಯಲ್ಲಿರ್ತಕ್ಕಂಥ ನಮ್ಮನೆ ತೋಟ. ಕಳೆದ ಒಂದು ವಾರದಿಂದ ನಾವು ಈ ನಮ್ಮನೆ ತೋಟದಲ್ಲಿ ಕೆಲವು ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದೀವಿ, ಮುಂದುವರಿಸ್ತಾ ಇದ್ದೀವಿ. ಮಧ್ಯೆ ಸಾಕಷ್ಟು ಮಳೆನೂ ಬರ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಈ ಭಾಗದಲ್ಲಿ ಕಳೆದ 5-6 ದಿನದಿಂದ ಒಳ್ಳೆ ಮಳೆ ಬಂದಿದೆ. ಮಳೆಯಲ್ಲಿ, ಮಲೆನಾಡಿನಲ್ಲಿ ಮಳೆಯ ಜೊತೆಯಲ್ಲಿ ನಮ್ಮ ಕೃಷಿ ಚಟುವಟಿಕೆ ಮುಂದುವರಿತಾ ಇದೆ. ಇವತ್ತು ನಮ್ಮ ಇನ್ನೊಬ್ಬರು ಕೃಷಿ ಕಾರ್ಮಿಕ ಮಿತ್ರರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಗಂಗಾಧರ ಅಂತ ಇದ್ದರು, ಇವಾಗ ರಮೇಶ್ ಬಂದಿದ್ದಾನೆ. ಇವತ್ತು ಅವರಿಬ್ಬರು ನನ್ನ ಜೊತೆ ಇರ್ತಾರೆ. ಸಾಕಷ್ಟು ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ನೀವಿಲ್ಲಿ ಗಮನಿಸ್ಬೋದು, ಉಳುಮೆ ರಹಿತ ಹಸಿರೆಲೆ ಗೊಬ್ಬರದ ಬೆಳೆ. ನಾನು ಮುಂಚಿನ ವಿಡಿಯೋಗಳಲ್ಲೂ ಹೇಳ್ತಾ ಇದ್ದೆ, ನಾವು ಹಸಿರೆಲೆ ಗೊಬ್ಬರವನ್ನು ಬೆಳೀಲಿಕ್ಕೆ ಮತ್ತು ಅದನ್ನು ಮಣ್ಣಿಗೆ ಸೇರಿಸಲಿಕ್ಕೆ ಉಳುಮೆ ಮಾಡ್ತೀವಿ. ಅದು ವಿನಾಕಾರಣ, ಅದು ಅವಶ್ಯಕತೆಯೇ ಇಲ್ಲ. ನಮ್ಮದು ಝೀರೋ ಟಿಲ್ಲಿಂಗ್ ಪ್ರಾಕ್ಟೀಸ್ ಆದ್ದರಿಂದ, ಉಳುಮೆ ರಹಿತ ಕೃಷಿ ಆದ್ದರಿಂದ. ನೋಡಿ, ಲಾಸ್ಟ್ ಟೈಮ್ ನಾವು ಬಂದಾಗ ಮೇ 18ನೇ ತಾರೀಕು ಈ ಸೆಣಬು ಡಯಂಚ ಹುರುಳಿ ಇದನ್ನು ಈ ರೀತಿ ಬ್ರಾಡ್ಕಾಸ್ಟ್ ಮಾಡಿ ಬ್ರಷ್ ಕಟ್ಟರ್ ಹೊಡೆದು ಹೋಗಿದ್ವಿ. ನೋಡಿ ಎಷ್ಟು ಹೊಲಸಾಗಿ ಬೆಳೆದಿದೆ. ಕರೆಕ್ಟ್ 1 ತಿಂಗಳಾಗಿದೆ. ಈಗ ಇನ್ನೊಂದು 15 ದಿವಸಕ್ಕೆ ಇದೆಲ್ಲ ಮತ್ತೆ ಇನ್ನು ಬೆಳೆದು ಹೂ ಬಿಡೋಕ್ಕೆ ಶುರುವಾಗುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ಇದು 50ನೇ ದಿವಸ ಅಪ್ರಾಕ್ಸಿಮೇಟ್ಲಿ ಆದಾಗ ಇನ್ನೊಂದು ಸಲ ಬ್ರಷ್ ಕಟ್ಟರ್ ಹೊಡಿತೀವಿ, ಮತ್ತೆ ಚಿಗುರುತ್ತೆ. ಹೂ ಬಿಡೋ ಹಂತದಲ್ಲಿ ಬ್ರಷ್ ಕಟ್ಟರ್ ಹೊಡೆದ್ರೆ ಮತ್ತೆ ಚಿಗುರುತ್ತೆ, ಮತ್ತೆ ಹೂ ಬಿಟ್ಟು ಅಲ್ಲೇ ಜೀರ್ಣವಾಗುತ್ತೆ. ಈ ರೀತಿ ನಾವು ಭಾಳ ಸುಲಭವಾಗಿ ಉಳುಮೆ ರಹಿತವಾಗಿ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳೆದು ನಮ್ಮ ಭೂಮಿಗೆ ಸೇರಿಸ್ತಾ ಬರ್ಬೋದು. ಮಿತ್ರರೇ, ನಾನು ಆವಾಗವಾಗ ಹೇಳ್ತಿರ್ತೀನಿ, ಪ್ರಕೃತಿ ನೈಸರ್ಗಿಕ ಕೃಷಿನಲ್ಲಿ ವೈವಿಧ್ಯತೆ ಬಹಳ ಮುಖ್ಯ. ನೇಚರ್ ಸಪೋರ್ಟ್ಸ್ ಡೈವರ್ಸಿಟಿ ಅಂತ ಹೇಳ್ತಾ ಇರ್ತೀನಿ. ನೋಡಿ, ಇಲ್ಲಿ ನಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಈ ತುಳಸಿ ಕಟ್ಟೆ, ಇದರಿಂದಲೇ ನನ್ನ ವೈವಿಧ್ಯತೆ ಸೃಷ್ಟಿ ಪ್ರಾರಂಭವಾಗಿದೆ. ನೋಡಿ, ನಮ್ಮನೆ ತುಳಸಿ ಕಟ್ಟೆನಲ್ಲಿ ಸಾಕಷ್ಟು ವಿಧದ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ತುಳಸಿ ಗಿಡ ಇದೆ, ಸಂಗಾತಿ ಸಸ್ಯ ಗ್ಲಿರಿಸೀಡಿಯಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. 6 ತಿಂಗಳಾಯ್ತು ಹಾಕಿ. ಹುರುಳಿ ಹಾಕಿದ್ದೀನಿ, ಟೊಮೆಟೊ ಗಿಡ ಇದೆ, ಸುಮಾರು ಥರದ ಕ್ರೀಪರ್ಗಳು ಅವೇ ಹುಟ್ಕೊಂಡಿವೆ. ನೋಡಿ, ತುಳಸಿ ಗಿಡದಲ್ಲಿ ಎಷ್ಟು ಥರದ ವೈವಿಧ್ಯತೆ ಇದೆ. ಹಾಗಾಗಿ ಪ್ರಕೃತಿನಲ್ಲಿ ಎಲ್ಲವೂ ಸಹಬಾಳ್ವೆ ಮಾಡುತ್ತವೆ. ನಾವು ಆ ಕಡೆ ಸ್ವಲ್ಪ ಗಮನಿಸಬೇಕು, ನಮ್ಮ ಕೈಲಿ ಆದಷ್ಟು ಅದಕ್ಕೆ ಪ್ರೋತ್ಸಾಹ ಮಾಡಬೇಕು. ಇಷ್ಟು ಮಾಡಿದ್ರೆ ಆಯಿತು. ಈಗ ನಮ್ಮನೆ ತೋಟದ ಈ ಒಂದು ಕೃಷಿ ಪ್ರಯಾಣ ಹೀಗೆ ಮುಂದುವರಿತಾ ಇದೆ. ಈ ಜೂನ್, ಜುಲೈ, ಆಗಸ್ಟ್ ನಮಗೆ ಮಳೆಗಾಲದ ಸಮಯ. ಸಾಕಷ್ಟು ಮಳೆ. ಮಲೆನಾಡಿನಲ್ಲಿ ಮಳೆಯೊಡನೆ ನಾವು ಕೃಷಿ ಬದುಕನ್ನು ನಡೆಸಬೇಕಾಗಿದೆ. ಇದು ಒಂದು ರೀತಿಯ ವಿಶಿಷ್ಟವಾದ ಅನುಭವ. ನೀವಿಲ್ಲಿ ಗಮನಿಸ್ಬೋದು, ಹಸಿರಿನಿಂದ ಕೂಡತಕ್ಕಂಥ ನೋಡಿದ ಪಕ್ಷಿಗಳ ಕಲರವ. ಇಲ್ಲಿ ನಾವು ಮಲೆನಾಡಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಮಳೆ ಇಷ್ಟ ನಮಗೆ. ಸೊ ಮಳೆನ ಅಳೆದು ರೆಕಾರ್ಡ್ ಮಾಡ್ತೀವಿ. ರೈನ್ ಗೇಜ್ ಅಂತ ಹೇಳ್ತೀವಿ, ಮಳೆ ಮಾಪನ ಉಪಕರಣ. ಇದು ನಾನು ಇಟ್ಕೊಂಡಿದ್ದೀನಿ 2015ರಿಂದ. ಕಳೆದ 10 ವರ್ಷದಿಂದಲೂ ಈ ರೈನ್ ಗೇಜ್ ನನ್ನ ಹತ್ರ ಇದೆ. ಇದರಲ್ಲಿ ನಾನು ಮಳೆನ ಅಳೆದು, ಮುಂಚೆ ಎಲ್ಲ ಎಕ್ಸೆಲ್ ಶೀಟಲ್ಲಿ ಟೈಪ್ ಮಾಡ್ಕೊತಾ ಇದ್ದೆ, ಈಗ ಬಿಟ್ಬಿಟ್ಟಿದ್ದೀನಿ. ನೆನ್ನೆನೂ ಅಳೆದಿದ್ದೀನಿ. ನಾವಿಲ್ಲಿ ಮಳೆನ ಹವಾಮಾನ ಇಲಾಖೆಯವರು ಮಿಲಿಮೀಟರ್ಸಲ್ಲಿ ಅಳಿತಾರೆ, ಬಟ್ ನಾವಿಲ್ಲಿ ಇಂಚಸ್ ಅಂತ ಹೇಳ್ತೀವಿ. ನೆನ್ನೆವರೆಗೂ ಇಲ್ಲಿ ನಾವು ಬಂದು 1 ವಾರದಿಂದ ಸುಮಾರು 1.5 ಇಂಚು ಮಳೆ ಆಗಿದೆ. ಸೊ ಹೆಚ್ಚಿಗೆ ಒಂದು 35 ಮಿಲಿಮೀಟ್ರ್ ಅಂತ ಅನಿಸುತ್ತೆ. ಇವತ್ತೆಷ್ಟು ಬಂದಿದೆ ಗೊತ್ತಿಲ್ಲ, ಜಾಸ್ತಿ ಬಂದಿಲ್ಲ ನಿನ್ನೆ. ಮುಂದಿನ ವಿಡಿಯೋದಲ್ಲಿ ರೈನ್ ಗೇಜ್ನ ಮಳೆ ಮಾಪನ ಹೇಗೆ ಮಾಡೋದು, ಆ ಮೆಜರಿಂಗ್ ಗ್ಲಾಸ್ನ ಹೆಂಗೆ ಯೂಸ್ ಮಾಡೋದು ರೆಕಾರ್ಡ್ ಮಾಡ್ತೀವಿ. ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಮಿತ್ರರೇ, ಈ ರೀತಿ ನೈಸರ್ಗಿಕ ಕೃಷಿಯಲ್ಲಿ ಬಹಳ ಸುಲಭವಾಗಿ ನಾವು ಕೃಷಿನ ಮಾಡ್ಬೋದು. ಮುಖ್ಯವಾಗಿ ಮಣ್ಣಿನ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ತೇವಾಂಶ ನಿರ್ವಹಣೆ, ಮಣ್ಣಿನ ಆರೋಗ್ಯ, ಉಳುಮೆ ರಹಿತ ಕೃಷಿ, ಇದು ನನ್ನ ಮಜಲುಗಳು. ನೋಡಿ, ನನ್ನ ಮನೆಯ ಹಿಂಭಾಗಕ್ಕೆ ಬಂದ್ವಿ ಈಗ. ಇದು ನಮ್ಮ ಮನೆಯ ಹಿಂಭಾಗದ ಜಾಗ. ನೋಡಿ ಮಿತ್ರರೇ, ಇಲ್ಲೂ ಸಹ ನಾವು ಸಾಕಷ್ಟು ಹಸಿರೆಲೆ ಗೊಬ್ಬರದ ಬೀಜಗಳು, ಸೆಣಬು, ಡಯಂಚ ಮತ್ತು ಕಪ್ಪು ಹುರುಳಿ, ಇದಷ್ಟನ್ನೆಲ್ಲ ನಾವು ಜಸ್ಟ್ 1 ತಿಂಗಳ ಹಿಂದೆ 18ನೇ ತಾರೀಕು ಮೇ ಬ್ರಾಡ್ಕಾಸ್ಟ್ ಮಾಡಿ ಹೋಗಿದ್ವಿ. ಇವಾಗ ನೀವು ಗಮನಿಸ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಇವು ಹುಟ್ಟಿವೆ. ಎಷ್ಟು ಈ ರೀತಿ ನಾನು ಆವಾಗವಾಗ ತೊಟ್ಟು ತುಂಬ ಬೆಳೀತಾ ಇರ್ತೀವಿ. ಇದನ್ನೆಲ್ಲ ಮಾಡೋದ್ರಿಂದ ನೋಡಿ, ಮಣ್ಣಿನಲ್ಲಿ ಸಾವಯವ ಅಂಶ ಮತ್ತು ಸಾವಯವ ಇಂಗಾಲ ಎರಡನ್ನೂ ಹೆಚ್ಚು ಮಾಡಲಿಕ್ಕೆ ಭಾಳ ಸುಲಭವಾದ ವಿಧಾನಗಳು. ನಮ್ಮ ನೈಸರ್ಗಿಕ ಕೃಷಿ ಪ್ರಯಾಣ ಹೀಗೆ ಮುಂದುವರಿಲಿ. ನನ್ನ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನಾಗಲೇ ಹೇಳಿದಂಗೆ ಮಳೆ ಮಾಪನದ ಬಗ್ಗೆ ಮತ್ತಷ್ಟು ವಿವರಣೆಯನ್ನು ಕೊಡ್ತೀನಿ. ಈ ದಿನ ನಿಮಗೆ ಶುಭವಾಗಲಿ. ನಮಸ್ಕಾರ.